ನಮಸ್ಕಾರ. ಇರೋ ವಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನಾವು ಗಡಿಯಾರವನ್ನು ಯಾವ ಗೋಡೆಗೆ ಹಾಕಿಕೊಂಡರೆ ಶ್ರೇಯಸ್ಸು ಮತ್ತು ಯಾವ ಗೋಡೆಗೆ ಹಾಕಿಕೊಳ್ಳಬಾರದು ಎನ್ನುವುದರ ವಿಚಾರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಗಡಿಯಾರವನ್ನು ಉತ್ತರದ ಗೋಡೆಗೆ ಮಾಡಿಕೊಳ್ಳುವುದು ಒಂದು ವಾಸ್ತವಿನ ರೀತಿಯಲ್ಲಿ ಒಂದು ಒಳ್ಳೆಯ ವಿಧಾನ. ನೀವು ಉತ್ತರದ ಗೋಡೆಗೆ ಗಡಿಯಾರವನ್ನು ಮಾಡುವುದರಿಂದ ನೀವು ಕೂತಾಗೆಲ್ಲ ಮನೆಯಲ್ಲಿ ಗಡಿಯಾರವನ್ನು ನೋಡಬೇಕಾದಾಗೆಲ್ಲ ಉತ್ತರದ ಮುಖವಾಗಿ ನೋಡುತ್ತೀರಾ. ಆದ್ದರಿಂದ ಉತ್ತರದ ಮುಖವಾಗಿ ನೋಡುವುದರಿಂದ ಉತ್ತರದ ಕಡೆಯಿಂದ ಬರತಕ್ಕಂಥ ಒಳ್ಳೆಯ ವಾಸ್ತು ರೀತಿಯ ಪಾಸಿಟಿವ್ ಎನರ್ಜಿಯನ್ನು ನೀವು ತೆಗೆದುಕೊಳ್ಳಬಹುದು. ಮತ್ತು ನಿಮಗೆ ಉತ್ತರಕ್ಕೆ ಮುಖ ಮಾಡಿ ನೋಡುವುದರಿಂದ ಕಾರ್ಯಗಳಲ್ಲಿ ಶುಭವಾಗುತ್ತದೆ ಮತ್ತು ಒಳ್ಳೆಯ ಅನುಕೂಲಕರವಾದಂತಹ ಆರ್ಥಿಕವಾದ ಬೆಳವಣಿಗೆಗಳು ಆಗುತ್ತವೆ. ಆದ್ದರಿಂದ ನೀವು ಉತ್ತರದ ಗೋಡೆಗೆ ಗಡಿಯಾರವನ್ನು ಹಾಕಿ ನೋಡುವುದು ಒಂದು ವಾಸ್ತವಿನ ರೀತಿ ಒಳ್ಳೆಯ ವಿಧಾನ. ಅದೇ ರೀತಿ ಪೂರ್ವದ ಗೋಡೆಗೂ ಗಡಿಯಾರವನ್ನು ಹಾಕಬಹುದು. ಪೂರ್ವದ ಗೋಡೆಗೆ ಗಡಿಯಾರವನ್ನು ನೇತು ಹಾಕುವುದರಿಂದ ನಿಮ್ಮ ಮುಖ ಪೂರ್ವದ ಕಡೆ ನೋಡುತ್ತೀರಾ. ಪೂರ್ವದ ಕಡೆ ಮುಖ ಮಾಡಿ ನೋಡುವುದರಿಂದ ನೀವು ಪೂರ್ವದ ಕಡೆಯಿಂದ ಬರತಕ್ಕಂಥ ಗಾಳಿ ಬೆಳಕು ಅನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿ ಪೂರ್ವದ ಕಡೆ ಮುಖ ಮಾಡಿ ನೋಡುವುದರಿಂದ ಆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಒಂದು ಒಳ್ಳೆಯ ಶ್ರೇಯಸ್ಸಾಗುತ್ತದೆ. ಅದೇ ರೀತಿ ಒಂದು ಒಳ್ಳೆಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತದೆ ಮತ್ತು ಆರ್ಥಿಕವಾಗಿ ಅನುಕೂಲಗಳಾಗುತ್ತವೆ. ಗಂಡು ಮಕ್ಕಳಿಗೆ ಒಂದು ವಿದ್ಯಾವಂತ ವಿಚಾರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಗಳಾಗುತ್ತದೆ. ಆದ್ದರಿಂದ ಪೂರ್ವದ ಗೋಡೆಗೆ ಗಡಿಯಾರವನ್ನು ನೋಡುವುದು ವಾಸ್ತುವಿನ ರೀತಿ ಒಂದು ಒಳ್ಳೆಯ ವಿಧಾನ. ನೀವು ಯಾವುದೇ ಕಾರಣಕ್ಕೂ ದಕ್ಷಿಣದ ಗೋಡೆಗೆ ಗಡಿಯಾರವನ್ನು ಹಾಕಬಾರದು, ನೋಡಬಾರದು. ದಕ್ಷಿಣದ ಗೋಡೆಗೆ ಗಡಿಯಾರವನ್ನು ನೇತು ಹಾಕುವುದರಿಂದ ನಿಮಗೆ ಅದು ಯಮನ ದಿಕ್ಕಾಗಿರುವುದರಿಂದ ದಕ್ಷಿಣದ ಗೋಡೆಯಲ್ಲಿ ನೀವು ಗಡಿಯಾರವನ್ನು ನೋಡುವುದು ದಕ್ಷಿಣಕ್ಕೆ ಮುಖ ಮಾಡಿ ನೋಡುತ್ತೀರಾ. ಆದ್ದರಿಂದ ವಾಸ್ತುವಿನ ರೀತಿ ಅದು ನಿಮಗೆ ಒಂದು ಅಡೆತಡೆಗಳನ್ನು ಮತ್ತು ಆರ್ಥಿಕವಾಗಿ ಸಮಸ್ಯೆಗಳನ್ನು ಮತ್ತು ಮಾನಸಿಕವಾಗಿ ಡಿಸ್ಟರ್ಬೆನ್ಸನ್ನು ಮಾಡುತ್ತದೆ. ಆದ್ದರಿಂದ ನೀವು ದಕ್ಷಿಣದ ಗೋಡೆಗೆ ಗಡಿಯಾರವನ್ನು ಹಾಕಬಾರದು. ಅದೇ ರೀತಿ ಪಶ್ಚಿಮದ ಗೋಡೆಗೆ ಗಡಿಯಾರವನ್ನು ಹಾಕುವುದು ಒಳ್ಳೆಯದಲ್ಲ. ನೀವು ಪಶ್ಚಿಮದ ಗೋಡೆಗೆ ಗಡಿಯಾರ ಹಾಕಿದ್ದೇ ಆದರೆ ನಿಮಗೆ ಒಂದು ಸಮಯದ ಕೊರತೆ ಮತ್ತು ಒಂದು ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ವಾಸ್ತುವಿನ ರೀತಿ ಅನುಕೂಲಗಳಾಗುವುದಿಲ್ಲ. ಆದ್ದರಿಂದ ನೀವು ಯಾವುದೇ ಒಂದು ಮನೆಯಲ್ಲಿ ಪೂರ್ವದ ಗೋಡೆಗೆ ಉತ್ತರದ ಗೋಡೆಗೆ ಗಡಿಯಾರ ಹಾಕೋದು ವಾಸ್ತುವಿನ ರೀತಿಯಲ್ಲಿ ಒಂದು ಒಳ್ಳೆಯ ವಿಧಾನ. ಯಾಕಪ್ಪ ಅಂತಂದರೆ ನೀವು ಒಂದು ಮನೆ ಅಂದರೆ ಒಂದು 4 ಗೋಡೆ ಇದ್ದೇ ಇರುತ್ತದೆ. ಹಾಲಿನಲ್ಲಿ ಆಗ್ಬೋದು. ಹಾಲಿನಲ್ಲಿ ಗಡಿಯಾರ ಹಾಕೋದು ವಾಸ್ತುವಿನ ರೀತಿ ಒಂದು ಒಳ್ಳೆಯ ವಿಧಾನ. ಆದ್ದರಿಂದ ನೀವು ಯಾವುದೇ ಒಂದು ಮನೆಯಲ್ಲಿ 4 ಗೋಡೆಗಳು ಇದ್ದೇ ಇರುತ್ತವೆ. 4 ಗೋಡೆ ಇದ್ದಾಗ ನೀವು ಪಶ್ಚಿಮದ ಗೋಡೆ ದಕ್ಷಿಣದ ಗೋಡೆಗೆ ಗಡಿಯಾರವನ್ನು ಹಾಕದೆ ಪೂರ್ವದ ಗೋಡೆ ಮತ್ತು ಉತ್ತರದ ಗೋಡೆಗೆ ನೀವು ಗಡಿಯಾರವನ್ನು ಹಾಕುವುದು ವಾಸ್ತುವಿನ ರೀತಿ ನಿಮಗೆ ಅದು ಒಳ್ಳೆಯ ಅಭಿವೃದ್ಧಿ ಮತ್ತು ಒಳ್ಳೆಯ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತದೆ. ಆದ್ದರಿಂದ ಇಂದಿನ ದಿನದಿಂದಲೇ ಯಾರೆಲ್ಲ ಇವತ್ತು ನಮ್ಮ ಗಡಿಯಾರ ಯಾವ ಗೋಡೆಗೆ ಹಾಕಬೇಕು ಎನ್ನುವ ವಿಚಾರವನ್ನು ನೋಡಿದ್ದೀರಾ, ಈ ದಿನದಿಂದಲೇ ನಿಮ್ಮ ಮನೆಯಲ್ಲಿ ಪಶ್ಚಿಮದ ಗೋಡೆಗೆ ದಕ್ಷಿಣದ ಗೋಡೆಗೆ ನಿಮ್ಮ ಮನೆಯಲ್ಲಿ ಗಡಿಯಾರ ಇದ್ದರೆ ಅದನ್ನು ಈ ದಿನದಿಂದಲೇ ನೀವು ಪೂರ್ವದ ಗೋಡೆ ಅಥವಾ ಉತ್ತರದ ಗೋಡೆಗೆ ಬದಲಾಯಿಸುವುದು ಒಂದು ಒಳ್ಳೆಯ ವಾಸ್ತುವಿನ ವಿಧಾನವೆಂದು ನಿಮಗೆ ಹೇಳಬಹುದು. ಆದ್ದರಿಂದ ನೀವೆಲ್ಲ ಪಾಲಿಸ್ತೀರಾ ಮತ್ತು ನೋಡ್ತೀರಾ ಅಂತ ಬಯಸುತ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.